ಅವ್ರು ಅಲ್ಲಿ ಪ್ರೇಮಾ ಅವರು ಚೇರ್ ತಗೊಂಡು ಹಾಕುವಂತ ಒಂದು ಕ್ಲಿಪ್ಪಿಂಗ್ ಇದೆ. ಹೌದು, ನೀವು ಅವರಿಗೆ ಕೆಟ್ಟ ಪದಗಳನ್ನ ಅಸಾಲ್ಟ್ ಮಾಡಿದಿರಿ, ಅದಕ್ಕಾಗಿ ಅವ್ರು ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಖಂಡಿತ ಇಲ್ಲ. ಅದೆಲ್ಲ ಏನೇ ಎವಿಡೆನ್ಸ್ ಇದ್ರೂ ನನಗೆ ಕೋರ್ಟ್ಗೆ ಪ್ರೊಸೀಡ್ ಮಾಡಿದ್ದೀನಿ. ಸೊ ಅಲ್ಲಿ ಇದಾಗುತ್ತೆ ಮ್ಯಾಮ್. ಅಂದ್ರೆ ನಿನ್ನೆ ನಿಮ್ಮ ವಿಡಿಯೋ ಪ್ರಕಾರವಾಗಿ ನಮ್ಮ ವರ್ಷನ್ ಅಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಪ್ರತಿಯೊಂದು 100% ಸರ್, ನಾನು 100% ಹೇಳ್ತೀನಿ, ನನ್ನ ಆತ್ಮಸಾಕ್ಷಿಯಾಗಿ ನಾನು ತಪ್ಪು ಮಾಡಿಲ್ಲ ಸರ್. ಈಗ ಫರ್ದರ್ ಫುಟೇಜ್ ಅಲ್ಲಿ ಯಾವುದೂ ಪ್ರಶ್ನೆ ನಿಮ್ಮ ವಿರುದ್ಧವಾಗಿಲ್ಲ, ಇರುವಂತ ಎಲ್ಲಾ ಸಿಸಿಟಿವಿ ಫುಟೇಜ್ ನಿಮ್ಮ ಪರವಾಗಿ ಸರ್. ಒಂದು ಹೇಳ್ತೀನಿ, ಅಲ್ಲಿ ಮಾತಿಗೆ ಮಾತು ಮಧ್ಯಾಹ್ನ ಅಂತ ಹೇಳ್ತೀನಲ್ಲ, ಅವಾಗ ಆಯಿತು ಸರ್, ಮಾತು ಬೆಳೀತು. ಯಾಕಂದರೆ ನನ್ನ ಮಗುನ ಹೊಡೆದಿದ್ದಕ್ಕೆ ನಾನು ಕೇಳಿದ್ದೀನಿ ಸರ್, ನಾನು ಕೇಳಿಲ್ಲ ಅಂತ ಮಾತ್ರ ಹೇಳಲ್ಲ ಸರ್. ಮತ್ತೆ ಇನ್ನೊಂದು, ನನ್ನ ಮಗಳನ್ನ ಕಳ್ಳಿ ಅಂದರು. ನಾನು ಆ ಹುಡುಗಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಅಂದರೆ ನಾನು ಒಂದು ವ್ಯಕ್ತಿ ನಾನು ನಂಬಿದ್ರೆ ಆ ವ್ಯಕ್ತಿ ಪರ ನಿಂತ್ಕೊಳ್ಳೋ ಹುಡುಗಿ ನಾನು 100% ನಿಂತ್ಕೋತಿದ್ದೆ ಸರ್. ನಾನು ನಿಂತ್ಕೊಂಡೆ ಅವತ್ತು. ನಾನು ಅದು ಒಂದೇ ಕೇಳಿದೆ. ಅವಾಗ ಇವರು ಅಂದರೆ ಮಾತು ಬೆಳೀಲಿ ಸರ್. ನಾನು ಒಪ್ಕೋತೀನಿ, ಮಾತಿಗೆ ಓಕೆ ಮಾತಾಡೋಣ ಸರ್. ಯಾರಿಗೂ ಹೊಡೆಯೋ ರೈಟ್ಸ್ ಕೊಟ್ಟಿಲ್ಲ ಸರ್. ಲೈಕ್ ಅವ್ರ ಅಪ್ಪ ಬಂದು, ಅವ್ರ ತಂಗಿ ಬಂದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅವ್ರು ಬಂದು ನನಗೆ ಹೊಡಿತಾರೆ. ಅವ್ರ ಅಪ್ಪ ರವಿಕುಮಾರ್ ಯಾಕೆ ಬರ್ತಾರೆ ಸರ್ ನಮ್ಮ ಹತ್ರ ಹೇಳಿ? ನಮ್ಮ ಮನೆಗೆ ಬಂದು ಮುಟ್ಟೋಂಥದ್ದು ಏನಿದೆ? ನನ್ನ ರೂಮಿಗೆ ಬಂದು ತೆಗಿಯೇ ಬಾಗ್ಲು ಅಂತ ಹೇಳೋದನ್ನ ನೀವು, ಐ ಥಿಂಕ್ ನಾನು ಅದನ್ನು ಹಾಕಿದ್ದೀನಿ, ತೆಗಿಯೇ ಬಾಗ್ಲು ಅಂತಾರೆ. ಅವ್ರ ಮಗಳು ದುನ್ನೆ ಇಟ್ಕೊ, ಏನ್ ಸರ್ ಇದು? ನನಗೆ ಗೊತ್ತಿಲ್ಲ ಇವ್ರು ಯಾಕೆ ಹಿಂಗೆಲ್ಲ ಒಂದು ಹೆಣ್ಮಗು ಬಗ್ಗೆ ಮಾಡ್ತಾರೆ ಅಂತ. ಒಳಗಡೆ ಆಗುವಂತ ಇಶ್ಯೂಸ್ ಸರ್, ನಾನು ಅದನ್ನ ಹೇಳ್ತೀನಿ ಸರ್, 100%. ಏನಕ್ಕೆ ಇದು ಪೊಲೀಸ್ ಸ್ಟೇಷನ್ ಮೆಟ್ಲವರೆಗೂ ಇರುತ್ತೆ ಸರ್? ನಾನು ಒಂದು ಹೇಳ್ತೀನಿ, ನಾನು ಸ್ಟೇಷನ್ ಮೆಟ್ಲ ಹತ್ತೋ ಹುಡುಗಿ ಅಲ್ಲ. ಯಾಕಂದ್ರೆ ಇದೇ ಥರ ಒಂದು 2 ಸಲ ನನಗೆ ಆಗಿದೆ, ಹೊಡ್ಸ್ಕೊಂಡಿದ್ದೀನಿ. ನಾನು 14 ವರ್ಷ ಹೆಸರು ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ ಸರ್. ಈ ಥರ ಬಂದರೆ ಹೊರಗಡೆ ನನ್ನ ಹೆಸರೇ ಸರ್ ಹಾಳಾಗೋದು. ನಾನೇನು ಮಾಡಿದೆ, ನಾನು ಹೊಡೆಸ್ಕೊಂಡು ನಾನು ನಮ್ಮ ಮಾವನ ಕಡೆಯಿಂದನೂ ಇದು ಮಾಡಿ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಸರ್, ಫಸ್ಟು ಇದು ಮಾಡಬೇಕು ಅಂತ. ಸೊ ಆಲ್ರೆಡಿ ನಮ್ಮ ಅಕ್ಕ ಎಲ್ಲ ನನ್ನ ನೋಡಿದ್ದಾರೆ ಸರ್. ನನ್ನ ಸ್ಥಿತಿ 100% ತುಂಬ ಬ್ಯಾಡ್ ಆಗಿತ್ತು. ನನಗೆ ಗೊತ್ತು ಆ ಸಿಚುವೇಶನ್ ಹೇಗಿತ್ತು ಅಂತ. ಯಾಕಂದರೆ ನಾನು ಆ ಪ್ಲೇಸಲ್ಲಿ ಇದ್ದವಳು ಮಾತ್ರ, ಅನುಭವಿಸಿದವಳಿಗೆ ಮಾತ್ರ ಗೊತ್ತು. ನೀವು ಕೇಳೋರಿಗೆ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ ಸರ್, ಮೀಡಿಯಾದಲ್ಲಿ ನಿನ್ನ ಹೆಸರು ಹಾಳು ಮಾಡ್ತೀನಿ. ಇದನ್ನು ನನಗೆ ಫಸ್ಟ್ ಸಲ ಅಲ್ಲ, 3-4 ಸರ್. ನಾನಂತೂ ಮೀಡಿಯಾಗೆ ಬಂದಿಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ನಾನು ಮೀಡಿಯಾಗೆ ಹೇಳೂ ಇಲ್ಲ. ಮೀಡಿಯಾಗೆ ಹೇಳೋಂಗಿದ್ದಿದ್ರೆ 8 ಗಂಟೆ ಅವತ್ತು ನಡೆದಾಗ 100% ಇದೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದವರು 1-2 ಕಾಂಟ್ಯಾಕ್ಟ್ ಇದೆ ನನಗೂ. ಫೋನ್ ಮಾಡಿ ನನಗೆ ಈಗಾಗಿದೆ ಅಂದರೆ 100% ಬರ್ತಿದ್ರಿ. ನಾನು ಹೇಳೋ ಹುಡುಗಿ ಅಲ್ಲ. ಆ್ಯಂಡ್ ಹೋಗಿ ನನ್ನ ಬಗ್ಗೆ ಹಿಂಗಾಗಿದೆ ಅಂತ, ಯಾಕಂದರೆ ನನಗೆ ನನ್ನ ಮಾನ ಮರ್ಯಾದೆ ಮುಖ್ಯ, ನಮ್ಮ ಅತ್ತೆ ಮಾವ ಮಾನ. ಯಾಕಂದರೆ ನಮ್ಮ ಮಾವ ತುಂಬ ಹೆಸರು ಮಾಡಿದಂಥ ವ್ಯಕ್ತಿ. ಅವರ ಹೆಸರನ್ನ ನಾನು ಯಾವುದೇ ರೀತಿ ಹಾಳು ಮಾಡಲ್ಲ. ಸೊ ಇದು ಹೇಗಾಯಿತು ಅಂತ ಗೊತ್ತಿಲ್ಲ ನನಗೆ. 10 ಗಂಟೆಗೆ ನೀವೆಲ್ಲ ಮೀಡಿಯಾದವರು, ನನಗೆ ಗೊತ್ತಿಲ್ಲ ಹೇಗೆಲ್ಲ ನಾನಿದ್ದಿದ್ದ ಹಾಸ್ಪಿಟ್ಲ್ ಹತ್ರ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಬಂದು ನನ್ನ ಸ್ವಲ್ಪ ಜನ ವಿಚಾರಿಸಿದ್ರಿ, ಹೇಗಿದ್ದೀರಾ ಮೇಡಮ್ ಅಂತ. ನನಗೆ ಖುಷಿ ಆಯಿತು. ಬಟ್ ಇದು ಲೈಕ್ ಅವರು ಮಾತಾಡ್ತಿದ್ದಾರೆ, ನನಗೆ ತುಂಬ ಬೇಜಾರಾಯಿತು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಎಲ್ಲ ಕೇಳ್ತಾ ಇದ್ದಾರೆ ಅಂದಾಗ ಓಕೆ ಆಯಿತು, ಅವ್ರ ವರ್ಷನ್ ಅವ್ರಿಗೆ. ನಾನು ಅವಾಗ ನನ್ನ ಹಸ್ಬೆಂಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನನ್ನ ಅಕ್ಕ ಎಲ್ಲ ಕಾಂಟ್ಯಾಕ್ಟ್ ಮಾಡೋದು. 220 BP ಆಗಿಬಿಟ್ಟು ICU ಇದ್ದರು. ಆ ಸಿಚುವೇಶನ್ ರಾಂಗ್ ಇತ್ತು ಸರ್. ನಮ್ಗೆ ತುಂಬ ಬೇಜಾರು. ನನಗೆ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.